ನೋಡಿ, ನನಗೆ ತುಂಬ ಈ ವಿಷಯ ಮಾತಾಡಬಾರ್ದು ಅಂತೇಳಿ ನಾನು ಅಂದ್ಕೊಳ್ಳೋ ಜೊತೆಗೆ ಪಕ್ಷಾತೀತವಾಗಿ ನನ್ನ ತಾಲೂಕಿನ ಜನತೆ, ಹಿರಿಯರು, ಬುದ್ಧಿಜೀವಿಗಳು ನನಗೆ ಒಂದು ಸಲಹೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಇದಕ್ಕೆ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಅವರು ಮಾತಾಡ್ಕೊಂಡೇ ಇರಲಿ. ನಿಮ್ಮ ಡೆವಲಪ್ಮೆಂಟ್ಸ್ ಏನಿದೆ ಎಲ್ಲರಿಗೂ ಕಾಣಿಸ್ತಾ ಇದೆ, ನೀವು ಮಾತಾಡಬೇಡಿ ಅಂತ ಹೇಳಿಬಿಟ್ಟಿದ್ದಾರೆ ನನಗೆ. ದಯವಿಟ್ಟು ನಾನು ಮಾತಾಡಲ್ಲ. ಏನೇ ಆಪಾದನೆಗಳಿರಲಿ ಮಾತಾಡ್ಕೊಂಡೇ ಇರಲಿ, ಆಪಾದನೆಗಳು ಮಾಡೋದಿದ್ದರೆ ಮಾಡ್ಕೊಂಡೇ ಇರಲಿ. ನಾನು ಮೊನ್ನೆನೇ ರಿಪ್ಲೈ ಕೊಟ್ಟಿದ್ದೀನಿ, ಅಂಕಿ ಅಂಶ ಕೊಟ್ಟಿದ್ದೀನಿ. ಮತ್ತೆ ನಾನು ಅದನ್ನು ಕೇಳಬೇಡ್ರಿ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ನಾನು ಯಾರನ್ನೂ ಕೂಡ ನಾನು ಬೇರೆ ರೀತಿಯಲ್ಲಿ ನಾನು ಇದು ಮಾಡಲ್ಲ. ನನ್ನ ಸರ್ಕಾರ ಇದೆ, ನನ್ನ ಡೆವಲಪ್ಮೆಂಟ್ಸ್ ಇದೆ, ನನ್ನ ತಾಲೂಕಿನ ಜನತೆ ಇದ್ದಾರೆ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಅವ್ರ ವಿಷಯ ಮಾತಾಡ್ಸೋಕೆ ಹೋಗ್ಬೇಡ್ರಿ. ನಾನು ಮಾತಾಡಲ್ಲ. ಇವತ್ತು ಕೂಡ ಕರೆದಿರೋರು ಏನಂದರೆ ನನ್ನ ಡೆವಲಪ್ಮೆಂಟ್ಸ್ ಬಗ್ಗೆ ಇವತ್ತು ನಗರಸಭೆದು ಮಾತಾಡಬೇಕಾಯಿತು, ಅದಕ್ಕಾಗಿ ಕರೆದಿದ್ದೀನಿ. ನೀವು ಅಂದ್ಕೊಂಡಿದ್ರೂ ಏನೋ ಸಿಗ್ತದೆ ನ್ಯೂಸು ಅಂತ. ನಾನೇನು ಅಷ್ಟೊಂದು ಮಟ್ಟಕ್ಕೆ ಹೋಗಲ್ಲ. ನಾನು ಇನ್ನು ಯಾವುದೇ ಕಾರಣಕ್ಕೂ ಇಂಥ ವಿಷಯಗಳು ಮಾತಾಡಲ್ಲ. ದಿನ ಮಾತಾಡಲಿ. ನನ್ನ ಜನ ಗೊತ್ತು, ನಾನು ಬೆಳೆಸಿರೋರು ಗೊತ್ತು, ಕೆಳಹಂತದಿಂದ ನಾನೇನು ಅಂತ ಗೊತ್ತು. ತಾಲೂಕಲ್ಲಿ ಯಾರಾನ ಒಬ್ಬನ ಎದ್ದು ನಿಂತ್ಕೊಂಡು MLA ನಂಜೇಗೌಡ 1 ಗುಂಟೆ ಜಮೀನು ನಂದು ಯಾಮಾರ್ಸವನ್ನ ಕಿತ್ಕೊಂಡವನ ಅಂತ ಹೇಳೋರಿದ್ದರೆ, ಇಲ್ಲ ನನ್ನ ಹತ್ರ ಲಂಚ ತಗೊಂಡವನ ಅಂತ ಹೇಳೋದಿದ್ದರೆ ನಾನು ತಲೆ ಬಗ್ಸ್ತೀನಿ. ಆಪಾದನೆಗಳೇ ಆಗಿರ್ತದೆ. ನಾನು ಯಾವುದಕ್ಕೂ ಅದು ಕೌಂಟ್ರ್ ಕೊಡಲ್ಲ. ಥ್ಯಾಂಕ್ ಯು. ನಮಸ್ತೆ.